ಎಸ್ಐಟಿ ವಿಚಾರಣೆಯನ್ನ ಮುಗಿಸಿ ವಾಪಸ್ ಆಗಿದ್ದಾರೆ ಬಸನಗೌಡ ದದ್ದಲ್. ತನಿಖಾಧಿಕಾರಿಯ ಮುಂದೆ ಹೇಳಿಕೆಯನ್ನ ದಾಖಲಿಸಿ ತೆರಳಿದ್ದಾರೆ ದದ್ದಲ್. ಬೆಳಗ್ಗೆಯಿಂದ ಎಸ್ಐಟಿ ವಿಚಾರಣೆಯನ್ನ ಫೇಸ್ ಮಾಡಿದ್ರು ದದ್ದಲ್ ಅವರು. ಮತ್ತೆ ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುಲಾವ್ ಕೊಟ್ಟಿದೆ ಎಸ್ಐಟಿ. ಎಸ್ಐಟಿ ವಿಚಾರಣೆಯನ್ನ ಮುಗಿಸಿ ಬಸನಗೌಡ ದದ್ದಲ್ ಈಗ ವಾಪಸ್ ಆಗಿದ್ದಾರೆ. ಒಂದು ಕಡೆ ಎಸ್ಐಟಿ, ಮತ್ತೊಂದು ಕಡೆ ಸಿಬಿಐ, ಮಗದೊಂದು ಕಡೆ ಇಡಿ. ಮೂರು ಪ್ರತ್ಯೇಕ ತನಿಖಾ ಸಂಸ್ಥೆಗಳು ಮೂರು ಆಂಗಲ್ನಲ್ಲಿ ಈ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಈ ನಿಗಮದ ಅಧ್ಯಕ್ಷರಾಗಿರುವಂತಹ ದದ್ದಲ್ಗೂ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಒಂದು ಕಡೆ ಮಾಜಿ ಸಚಿವರ ಬಂಧನ ಆಗಿದೆ, ಮತ್ತೊಂದು ಕಡೆ ಈ ನಿಗಮದ ಅಧ್ಯಕ್ಷರಿಗೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇರುವಂಥದ್ದು. ಈ ನಡುವೆ ಎಸ್ಐಟಿ ಇವತ್ತು ವಿಚಾರಣೆ ನಡೆಸಿದೆ, ಮತ್ತೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಸೋಮವಾರಕ್ಕೆ ಬುಲಾವ್ ಕೊಟ್ಟಿದೆ. ಏನೆಲ್ಲ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಯಿತು, ಇವತ್ತು ದದ್ದಲ್ ಅವರ ವಿಚಾರಣೆಯ ಸಂದರ್ಭದಲ್ಲಾದಂತಹ ಬೆಳವಣಿಗೆಗಳೇನು ಅಂತ? ಪ್ರೇಮ್, ಕಳೆದ 2 ದಿನಗಳಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಬಸನಗೌಡ ದದ್ದಲ್ ಹಾಗೆ ಮಾಜಿ ಸಚಿವರು ನಾಗೇಂದ್ರ ಈ ಇಬ್ಬರ ಮನೆಗಳ ಮೇಲೆ ಒಂದಷ್ಟು ದಾಳಿಯನ್ನು ನಡೆಸಿ ದಾಖಲೆಗಳನ್ನು ವಶಕ್ಕೆ ಪಡೆಯುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದರು. ಇವತ್ತು ಬೆಳಗ್ಗೆ ನಾಗೇಂದ್ರ ಅವರನ್ನ ಅವರ ನಿವಾಸದಲ್ಲೇ ಹೋಗಿ ಅವ್ರನ್ನ ಕರೆದುಕೊಂಡು ಬಂದು ವಿಚಾರಣೆಯನ್ನು ನಡೆಸಿ ಮಧ್ಯಾಹ್ನದ ವೇಳೆಗೆ ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಯಿತು. ಇವತ್ತು ಬೆಳಗ್ಗೆ ಯಲಹಂಕದ ದದ್ದಲ್ರವರ ನಿವಾಸ ಏನಿದೆ ಅಲ್ಲಿಗೂ ಕೂಡ ಇಡಿ ಅಧಿಕಾರಿಗಳು ತೆರಳಿದ್ರು ಅವರನ್ನು ವಶಕ್ಕೆ ಪಡೆಯಬೇಕು ಅಂತೇಳಿ. ಆದರೆ ದದ್ದಲ್ ಅವರು ಸಿಕ್ಕಿರಲಿಲ್ಲ, ಅಂದರೆ ಕಾರ್ಯನಿಮಿತ್ತ ಹೊರಗೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು. ಅವರು ರಾಯಚೂರಿಗೆ ಹೋಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳ ಒಂದು ತಂಡ ರಾಯಚೂರು ಕಡೆ ಕೂಡ ಹೊರಟಿತ್ತು. ಆದರೆ 11 ಗಂಟೆ ವೇಳೆಗೆ ಬಸನಗೌಡ ದದ್ದಲ್ ಅವರು ಬೆಂಗಳೂರಿನ ಸಿಐಡಿಯ ಎಸ್ಐಟಿ ಕಚೇರಿಯಲ್ಲಿ ಹಾಜರಾದರು. ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾದರು. ಈ ಹಿಂದೆ ಅವರಿಗೆ ಈಗಾಗಲೇ ಮೂರು ಬಾರಿ ನೋಟಿಸನ್ನು ಕೊಡಲಾಗಿತ್ತು ಪ್ರಕರಣ ಸಂಬಂಧ. ಇಲ್ಲಿ ಎಸ್ಐಟಿ ಕೂಡ ತನಿಖೆಯನ್ನು ನಡೆಸ್ತಿರೋದ್ರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯವಾಯಿತು. ಐಒ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ, ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. ಪ್ರಕರಣದಲ್ಲಿ ನಿಗಮದಲ್ಲಿ ಹಗರಣ ಆಗೋದಕ್ಕೆ ಕಾರಣ ಏನು, ಅದರಲ್ಲಿ ಇವರ ರೋಲ್ ಏನು, ಇದು ಇವ್ರಿಗೆ ಗೊತ್ತಿತ್ತಾ, ಅಥವಾ ಇವರು ಒಂದಷ್ಟು ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪಗಳು ಕೇಳಿಬರ್ತಿದೆ. ಅದೆಲ್ಲದಕ್ಕೂ ಕೂಡ ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ನೀಡುವ ಕೆಲಸವನ್ನ ಬಸನಗೌಡ ದದ್ದಲ್ ಮಾಡಿದ್ದಾರೆ. ಹೀಗಾಗಿ ಸಂಜೆ ಒಂದು 6:37 ಸುಮಾರಿಗೆ ಬಸನಗೌಡ ದದ್ದಲ್ ಸಿಐಡಿ ಕಚೇರಿಯಿಂದ ವಿಚಾರಣೆಯನ್ನು ಮುಗಿಸಿ ಹೊರಟಿದ್ದಾರೆ. ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎಸ್ಐಟಿ ಮುಂದೆ ಹಾಜರಾಗಿ ಅನ್ನೋ ನಿಟ್ಟಿನಲ್ಲಿ ನೋಟಿಸನ್ನು ಸಹ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.